ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ಸಿಂಧನೂರಿನಲ್ಲಿ 2-3 ಫಂಕ್ಷನ್ ಇದ್ದವು. ಹಾಗಾಗಿ ನಾವು ಮತ್ತೆ ಸಿಂಧನೂರಿಗೆ ಬಂದಿದ್ದೀವಿ. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸ್ವಲ್ಪ ವೀಡಿಯೋಸ್ನೆಲ್ಲ. ಏನು ಫಂಕ್ಷನ್ ಅಂತಂದರೆ, ನಮ್ಮ ಅಂಕಲ್ ಮಗಳದು ರಿಸೆಪ್ಷನ್ ಇತ್ತು ನೋಡಿ ಸಿಂಧನೂರಿನಲ್ಲಿ. ಹಾಗಾಗಿ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗಿದ್ವಿ. ಬಟ್ ಮಗಳು ಕಾಲೇಜ್ಗೆ ಹೋಗಿದ್ಲು. ನಂತರದಲ್ಲಿ ನಮ್ಮ ಮನೆಯವ್ರು ಕೂಡ ಬಂದಿದ್ದಿಲ್ಲ ನೋಡಿ. ಜಾಸ್ತಿ ಅಟೆಂಡ್ ಆಗೋದಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ನಂತರ ಸಿಂಧನೂರಿನಲ್ಲಿ ನಮ್ಮ ಇಬ್ಬರು ಸೋದರತ್ತರು ಕೂಡ ಇದ್ದಾರೆ ನೋಡಿ. ಹಾಗಾಗಿ ಅಣ್ಣ ಅಕ್ಕಗ ಎಲ್ಲ ಬಹಳ ಮೆಮೊರಿ ನೋಡಿ. ಸಿಂಧನೂರಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅವತ್ತಿನ ದಿನ ಶನಿವಾರ ಕೂಡ ಇತ್ತು ನೋಡಿ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದು ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ನಾವು ರಿಸೆಪ್ಷನ್ ಮುಗಿಸ್ಕೊಂಡು ಬಂದ ನಂತರ ಇದೆಲ್ಲ ಆಗಿದ್ದು ನೋಡಿ. ಅದಾದ ನಂತರ ಹೇಳಿದ್ನೆಲ್ಲ ರಿಲೇಷನ್ಸೂ ಇದ್ದಾರೆ ನೋಡಿ ಸಿಂಧನೂರಿನಲ್ಲಿ. ಅವ್ರ ಮನೆಗೆ ಕೂಡ ಹೋಗಿದ್ವಿ. ಹಾಗೆ ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇಲ್ಲೇನು ಏಜ್ ಆದವ್ರು ಕೂತ್ಕೊಂಡಿದ್ದಾರಲ್ಲ, ಅವರು ಬಂದು ನಮ್ಮ ಅತ್ತೆಯವರು ಕೂಡ ಆಗ್ಬೇಕು ನೋಡಿ. ಅಂದರೆ ಅಪ್ಪನ ಕಡೆ ರಿಲೇಷನ್ಸ್ ಎಲ್ಲ ಫೋಟೋ ಕೂಡ ಮೆಮೊರಿ ಇರುತ್ತೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಜೊತೆ. ತುಂಬ ಖುಷಿಪಟ್ರಿ ಎಲ್ಲರೂ. ಇದೆಲ್ಲ ಮುಗಿಸ್ಕೊಂಡು ನಾವು ಅಕ್ಕನ ಮನೆಗೆ ಕೂಡ ಹೋದ್ವಿ. ಆ ನಂತರದಲ್ಲಿ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅವತ್ತು ನೆಕ್ಸ್ಟ್ ಡೇ ನೋಡಿದ್ದು ನಾವೆಲ್ಲರೂ ಅಣ್ಣ ಅವರೆಲ್ಲ ಊರಿಗೆ ರಿಟರ್ನ್ ಹೋಗಿದ್ರು. ನಂತರ ಗಾಡಿ ಎಲ್ಲ ಮಾಡ್ಕೊಂಡು ಬಂದಿದ್ರು ನೋಡಿ. ನಾವು ಸ್ನಾನಗಿನ ಮಾಡಿ ಅಂದರೆ ಅಕ್ಕನ ಮಗಳ ಮನೆಯಲ್ಲೇ ಉಳ್ಕೊಂಡಿದ್ವಿ. ನಾವು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನು ನಾವು ಬೇರೆ ಊರಿಗೆ ಹೋಗ್ತಾಯಿದ್ದೀವಿ. ಅಕ್ಕನ ಮಗಳಿಗೆ ನಂತರ ಮೊಮ್ಮಕ್ಕಳಿಗೆ ಬಾಯ್ ಹೇಳಿಬಿಟ್ಟು ಈಗ ನಾವು ಹೊರಡ್ತಾಯಿದ್ದೀವಿ ನೋಡಿ. ಯಾವ ಊರಿಗೆ ಹೋಗ್ತೀವಿ ನೆಕ್ಸ್ಟು ಎಲ್ಲರೂ ಸೇರಿಬಿಟ್ಟು ಅಂತಂದು ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ ನಿಮಗೆ ಗೊತ್ತಾಗುತ್ತಾ ಎಲ್ಲಿಗೆ ಹೋಗ್ತೀವಿ ಏನು ಅಂಥೇಳಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ಇವತ್ತಿನ ದಿನದಲ್ಲಿ ಅಂದರೆ ಊರಿಗೆ ಹೊರಡ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತಾ ಹೇಳ್ಕೊಳ್ಳೋದಕ್ಕೂ. ಯಾಕೆ ಅಂತಂದರೆ ನಮ್ಮ ಅಮ್ಮನ ಅಕ್ಕ ಮತ್ತು ತಂಗಿ ಅವ್ರನ್ನ ಮೀಟ್ ಆಗ್ಲಿಕ್ಕೆ ಹೊಂಟೀವಿ. ಅಂದರೆ ನಮ್ಮ ದೊಡ್ಡಮ್ಮ ನಮ್ಮ ಆಂಟಿನ ಮೀಟ್ ಆಗ್ಲಿಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ಅವರಿರೋದು ಬಂದು ಕಸಬಾ ಲಿಂಗಸೂರು ಅಂಥೇಳಿ, ಲಿಂಗಸೂರು ಚವಣಿ ಅಂತ ಏನು ಹೇಳ್ತಾರಲ್ಲ ಆ ಊರಲ್ಲಿ ಇದ್ದಾರೆ ಅವರು. ಹಾಗಾಗಿ ಸ್ವಲ್ಪ ಮೊನ್ನೆ ಆರಾಮಿರಲಿಲ್ಲ ಅಂತ ಹಾಗಾಗಿ ಅಣ್ಣ ಎಲ್ಲರನ್ನೂ ಕರ್ಕೊಂಡು ಗಾಡಿ ಮಾಡಿಕೊಂಡು ಈಗ ಅವ್ರನ್ನ ಭೇಟಿಯಾಗಿ ಬರೋಣ. ಅದಾದ ನಂತರ ನಮ್ಮ ದೊಡ್ಡ ವೈನಿ ಏನಿದಾರಲ್ಲ ಅವರಮ್ಮ ಕೂಡ ಸ್ವಲ್ಪ ಬಿದ್ದಿದ್ರಂತ ನೋಡಿ. ಅಂದರೆ ಸ್ವಲ್ಪ ಏಜ್ ಆಗಿತ್ತಲ್ಲ, ಹಾಗಾಗಿ ಅವರು ಕೂಡ ಬಿದ್ದಿದ್ರಂತ. ಹಾಗಾಗಿ ತಲೆಗೆ ಒಂದು ಸ್ವಲ್ಪ ಪೆಟ್ಟಾಗಿತ್ತು, ತಲೆನೋವು ಏನೋ ನೋಡಬೇಕು. ಹಾಗಾಗಿ ಅವು ಎಲ್ಲರನ್ನೂ ಟೋಟಲಾಗಿ ಮಾತಾಡ್ಸ್ಕೊಂಡು ಬರೋಣ ಅಂಥೇಳೇ ಅಣ್ಣ ಒಬ್ಬರೇ ಹೋಗೋದಿಲ್ಲ ಜಾಸ್ತಿ. ನಾವು 5 ಜನ ಅಕ್ಕ ತಂಗಿ, ನಂತರ 2 ಅಣ್ಣಂದ್ರು ನೋಡಿ. ನನಗೆ ಎಲ್ಲರೂ ಸೇರಿಬಿಟ್ಟೆ ಹೋದರೆ ಖುಷಿ ಅವರಿಗೆ. ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ನಾವು ಹೋಗ್ತಾಯಿದ್ದೀವಿ. ನಾನು ಕೂಡ ಒಂದು ಸ್ವಲ್ಪ ವೀಡಿಯೋದಲ್ಲಿ ಮಾತಾಡೋಣ ಅಂದ್ಕೊಂಡೆ. ಬಟ್ ಡ್ರೈವರ್ ಬಂದು ಹಾಡೋದೆಲ್ಲ ಹಾಕಿದ್ದ ನೋಡಿ. ಯೂಟ್ಯೂಬಿಗೆ ಕಾಪಿ ರೈಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೀಗ ವಾಯ್ಸ್ ಕೊಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಅಣ್ಣ ಅಕ್ಕಂದರು ವೈನಿ ಎಲ್ಲರೂ ಸೇರಿಬಿಟ್ಟು ಹೋಗ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಭಾಳ ದಿನ ಆಯ್ತು ನೋಡಿ, ಅವ್ರನ್ನೂ ಕೂಡ ಮೀಟ್ ಮಾಡಿರಲಿಲ್ಲ ನಾವು. ಹಾಗಾಗಿ ಅಮ್ಮನ ಅಕ್ಕ ನಂತರ ತಂಗಿ ಅಂದರೆ ನನಗೆ ದೊಡ್ಡಮ್ಮ ಚಿಕ್ಕಮ್ಮ ಆಗ್ತಾರೆ ನೋಡಿ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಆಗ ಸ್ವಲ್ಪ ಶಾರ್ಟ್ ವೀಡಿಯೋ ಕೂಡ ಮಾಡಿಕೊಂಡೆ ನಾನು. ಅದಾದ ನಂತರ ಸಿಂಧನೂರಿನಿಂದ ಏನು ಭಾಳ ದೂರ ಆಗೋದಿಲ್ಲ ನೋಡಿ. 1 ಅವರ್ 1.5 ಅವರ್ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಹೋಗ್ತಾಯಿದ್ವಿ. ಹಾಗೆ ತುಂಬ ಎಂಜಾಯ್ ಮಾಡ್ಕೋತಾನೆ ಹೋದ್ವಿ. ಸಾಂಗ್ ಎಲ್ಲ ಕೇಳ್ಕೊತಾನೆ ಅಂತ ಹೇಳ್ಬೋದು ನೋಡಿ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಅವ್ರನ್ನೂ ಕೂಡ ನಾನು ನಿಮ್ಮ ಜೊತೆ ಮೀಟ್ ಮಾಡಿಸ್ತೀನಂತ. I got guns in my head and they won't go. Spirits in my head and they won't go. I got guns in my head and they won't go. Spirits in my ಬಂದ ತಕ್ಷಣವೇ ನಮ್ಮ ದೊಡ್ಡಮ್ಮ ನಂತರ ನಮ್ಮ ಆಂಟಿ ಅವ್ರ ಮನೆಗೆ ಹೋಗಿದ್ವಿ ನೋಡಿ. ಹೋದ ತಕ್ಷಣ ವೀಡಿಯೋ ಮಾಡ್ಕೊಳ್ಳೋದು ಚೆನ್ನಾಗಿರಂಗಿಲ್ಲ, ಅವರಿಗೆ ಮಾತಾಡಿಸ್ಲಿಕ್ಕೆ ಬಂದಿದ್ದೀವಿ ನಾವು ಅಂತ ಹೇಳಿಬಿಟ್ಟು ನಾನು ಆ ನಂತರದಲ್ಲಿ ಸ್ವಲ್ಪ ವೀಡಿಯೋ ಅದೆಲ್ಲ ಮಾಡಿಕೊಂಡೆ ನೋಡಿ. ಫೋಟೋ ಎಲ್ಲ ತಕ್ಕೊಂಡೆ. ಇದೇ ವೀಡಿಯೋದಲ್ಲೇ ಹಾಕಿರ್ತೀನಿ, ನೀವು ಕೊನೆಗೆ ನೋಡಿ. ಇದು ಬಂದು ನಮ್ಮ ದೊಡ್ಡ ವೈನಿ ಇದ್ದಾರಲ್ಲ ಅವ್ರ ಮನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಏನು ಗಿಡಗಳೆಲ್ಲ ಇದ್ದಾವೆ. ದೊಡ್ಡ ಹಳೆ ಕಾಲದ ಮನೆ ನೋಡಿ. ಈ ಮನೆಯಲ್ಲೇ ನಾನು ಒಂದು ಶಾರ್ಟ್ಸ್ ವೀಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅದನ್ನು ನೋಡಿ ಅಂತ ಕೇಳ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಮನೆ ಬಂದುಬಿಟ್ಟು ನ್ಯಾಚುರಲ್ ಆಗಿಯೇ ನಾನು ವೀಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ಈಗಿನ ಕಾಲದಲ್ಲಿ ಈ ಥರ ಹಳೆ ಮನೆ ಇರೋದೇ ಕಷ್ಟ ನೋಡಿ. ಹಾಗಾಗಿ ನಾನು ಅವರು ನಮ್ಮ ವೈನಿ ಇದ್ದಾರಲ್ಲ ಅವ್ರ ವೈನಿ ಪರ್ಮಿಷನ್ ತೊಗೊಂಡು ಈಗ ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಮನೆ ಇದ್ದರೆ ನಾವು ತುಂಬ ಕಾಳಜಿಯಿಂದ ನೋಡ್ಕೋಬೇಕಾಗುತ್ತಾ. ನಾವೇನಾದರೂ ಈ ಮನೆ ಖಾಲಿ ಮಾಡಿ ನಂತರ ಬಿಟ್ಟು ಹೋದರೆ ಹಳೆ ಮನೆಗಳ್ನ ಅದು ಮತ್ತೆ ರಿಪೇರಿ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ನೋಡಿ. ಎಕ್ಸಾಂಪಲ್ ನಮ್ಮ ಅಣ್ಣನ ಮನೆ ಕೂಡ ಇದೇ ರೀತಿ ಇತ್ತು.
ಬಟ್ ಅವರು ಯಾರೂ ಇರಲಿಲ್ಲ, ಬಾಡಿಗೆ ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ತುಂಬ ಹಾಳಾಗಿ ಹೋಗ್ಬಿಡ್ತೀನಿ ನೋಡು ಆ ಮನೆ. ಹಾಗಾಗಿ ಈ ವಿಡಿಯೋ ನಾನು ಪರ್ಮಿಷನ್ ತೊಗೊಂಡು ಅವ್ರದ್ದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ತಂಪಾಗಿತ್ತು ನೋಡಿ ಮನೆ ಬಂದುಬಿಟ್ಟು. ಬನ್ನಿ ಫ್ರೆಂಡ್ಸ್, ಒಂದು ಸರಿ ನಿಮ್ಗೆ ಈ ವಿಡಿಯೋನ ಹಾಕಿದ್ದೀನಲ್ಲ, ತುಂಬ ಇಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಈ ಮನೆಯಲ್ಲಿ ಕನಿಷ್ಠ ಅಂದರೆ ಒಂದು 70-80 ಜನ ಜಾಯಿಂಟ್ ಫ್ಯಾಮಿಲಿ ಇತ್ತು ನೋಡಿ. ಈಗ ಎಲ್ಲರೂ ಬೇರೆ ಬೇರೆಯೇ ಡಿವೈಡ್ ಆಗಿದ್ದಾರಂತಲೇ ಹೇಳ್ಬೋದು. ಹಾಗಾಗಿ ಇದು ಯಾರು ಇವಾಗ ಇದ್ದಾರೆ ಅಂತಂದರೆ ನಮ್ಮ ದೊಡ್ಡ ವೈನಿ ಇದ್ದಾರಲ್ಲ, ಅವರು ವೈನಿ ಅಣ್ಣ ಇದ್ದಾರೆ ನೋಡಿ. ಅವ್ರಿಗೂ 3 ಮಕ್ಕಳು ಅಂದರೆ ಹೆಣ್ಮಕ್ಳು ಇದ್ದಾರೆ, ಮದುವೆ ಮಾಡಿಕೊಟ್ಟಿದ್ದಾರಂತ. ಮೊನ್ನೆ ತಾನೇ ರಜಕ್ಕೆ ಎಲ್ಲರೂ ಬಂದಿದ್ದರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಊರಿಗೆ ಹೋದ್ರು ನೋಡು ಅಂಥೇಳಿ ಹೇಳಿದರು ನೋಡಿ. ಇದು ಬಂದು ಏನು ಬಾಣೆತನ ಮಾಡ್ತಾರಲ್ಲ ಆ ರೂಮ್ ಅಂಥೇಳಿ ಹೇಳಿದರು. ಇಲ್ಲಿ ಬಂದು ಬಸವಣ್ಣ ದೇವ್ರ ಮೂರ್ತಿ ಇತ್ತಂತ ನೋಡಿ. ಇತ್ತೋ ಅಥವಾ ದೀಪ ಹಚ್ಚಿದಾರೆ ನೋಡಿ ಅಷ್ಟೇ ಅಂತ ಅನ್ಕೋತೀನಿ. ನಾನು ಮೂರ್ತಿ ಅಂತ ಕೇಳಿದೆ ಅವರಿಗೆ, ಅಕ್ಕಾಗ ಇಷ್ಟೇ ದೀಪ ಎಲ್ಲ ಹಚ್ತೀವಲ್ಲ ಅದೇ ಬಸವಣ್ಣನ ಜಾಗ ಅಂತೇಳಿ ಹೇಳಿದರು ನೋಡಿ. ಅವರು ಎಲ್ಲರಿಗೂ ಟೀ ತೊಗೊಂಡು ಬಂದು ಕೊಟ್ಟಿದ್ದರು ಅಕ್ಕ. ಅಂದರೆ ನಮ್ಮ ವೈನಿಗೆ ನಾನು ಅಕ್ಕ ಅಂತಲೇ ಕರೆಯೋದು. ಹಾಗಾಗಿ ಟೀ ಎಲ್ಲರಿಗೂ ಕೊಟ್ಟಿದ್ರು, ಕುಡಿತಾಯಿದ್ರು. ನನಗೂ ಕೂಡ ಕುಡಿ ಬಾ ಆಮೇಲೆ ವೀಡಿಯೋ ಮಾಡ್ಕೊ ಅಂತಿದ್ರು ನಮ್ಮ ಅಕ್ಕಂದ್ರೆಲ್ಲ. ಇಲ್ಲ ನಾನು ವೀಡಿಯೋ ಮಾಡ್ಕೊಂಡು ಬಿಡ್ತೀನಿ ಅಂಥೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ. ಇವ್ರು ಬಂದು ನಮ್ಮ ಅಣ್ಣ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದೆ. ಇವರು ಈ ಕಡೆಯವ್ರು ಬಂದು ಲೆಫ್ಟ್ ಸೈಡ್ ಇದ್ದಾರಲ್ಲ, ಅವರು ನಮ್ಮ ವೈನಿಯವ್ರ ಅಣ್ಣ ನೋಡಿ. ಈ ಕಡೆ ಅದು ಡೈನಿಂಗ್ ಹಾಲು, ನಂತರ ಹಳ್ಳಿ ಕೋಣೆ ಅಂತೇಳಿ ಏನೋ ಹೇಳ್ತಾರೆ ನೋಡಿ. ನನಗೆ ಅಷ್ಟು ನೆನಪಾಗ್ತಾ ಇಲ್ಲ, ಸ್ವಲ್ಪ ನೆನಪಿದ್ದಷ್ಟು ಅಷ್ಟೇ ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ದೇವ್ರ ಮನೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಂತೂ ಒಂದೊಂದು ಸೆಲ್ಫು ಮೇಲೆ ದೇವ್ರು ಇಡೋದು, ಇಲ್ಲಾಂದರೆ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ದೇವ್ರ ಮನೆ ಅಂದರೆ. ಇಲ್ಲಿ ಬಂದು ಒಂದು ದೊಡ್ಡದು ರೂಮೇ ಇದೆ ನೋಡಿ ದೇವ್ರ ಮನೆ ಅಂದರೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಏನಂತಾರೆ ಒಲಿ ಅದೆಲ್ಲ ಇತ್ತು ನೋಡಿ. ಈಗೆಲ್ಲ ತೆಗೆದುಬಿಟ್ಟಿದ್ದಾರಂತ. ಹಾಗಾಗಿ ಈಗ ಭಾಳ ದಿನ ಆಯಿತು ಗ್ಯಾಸ್ ಕೂಡ ಯೂಸ್ ಮಾಡ್ತಾಯಿದ್ದಾರೆ ಅವರು. ಏನಾದರೂ ಅರ್ಜೆಂಟ್ ಇದ್ದರೆ ಒಲಿ ಕೂಡ ಹಚ್ತಾರಂತ ನೋಡಿ. ಹಾಗಾಗಿ ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿತ್ತು. ನಾನು ಬೇಡ ಅಂಥೇಳಿ ತೋರಿಸ್ಲಿಲ್ಲ ಬಾತ್ರೂಮ್ ಅದೆಲ್ಲ. ಅಂದರೆ ನೀರಿಂದು ಗಚ್ಚ ಅಂತ ಏನು ಹೇಳ್ತೀವಲ್ಲ, ತುಂಬ ಆಳವಾಗಿರುತ್ತೆ ನೋಡಿ ಅದು ನೀರಿನ ಗಚ್ಚ ಅಂತೇಳಿ ಹೇಳ್ತಾರೆ ಅವರು. ಅವ್ರನ್ನ ಕೇಳಿಬಿಟ್ಟೆ ಹೇಳಿದ್ದು ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಮನೆ ಬಂದು. ಇದು ಶಾರ್ಟ್ ವಿಡಿಯೋ ಮಾಡೋದಕ್ಕಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಅಂದರೆ ನಾಗಮಂಡಲ ಒಳಗೆ ಒಂದು ಹಾಡಿದೆ ನೋಡಿ, ಕಂಬದ ಮೇಲಿನ ಚಿತ್ತಾರವೇ ಅಂಥೇಳಿ. ಆ ಹಾಡಿಗಾಗಿ ನಾನು ಈ ಮನೆಯದ್ದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೀವು ನೋಡಿ ಅಂತ ಕೇಳ್ತೀನಿ ನೋಡಿ. ಈಗ ನಾವು ಎಲ್ಲರೂ ಅವರಿಗೆ ಹೋಗಿ ಬರ್ತೀವಿ ಅಂಥೇಳಿ ಹೇಳ್ತಾ ಇದ್ವಿ. ಹಾಗೆ ಕುಂಕುಮ ಕೂಡ ಹಚ್ಚಿದ್ರು ಅವರು. ನಂತರ ಇಲ್ಲಿ ಮೆಟ್ಲ ಮೇಲೆ ಕುತ್ಕೊಂಡು ಫೋಟೋ ಎಲ್ಲ ತಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಒಂದು ಫೋಟೋ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ. ನಮ್ಮ ವೈನಿಯವರ ದೊಡ್ಡಣ್ಣ ನೋಡಿ ಇವರು. ಅವರಿಗೆ ಬಂದು 2 ಅಣ್ಣ 2 ತಮ್ಮ ಇದ್ದಾರೆ ನಮ್ಮ ವೈನಿಗೆ. ಬರ್ತೀವಿ ಅಕ್ಕ. ಹಾಂ ಅಲ್ಲ ಆ ಕಡೆ ಎಲ್ಲ ಇದನ್ನ ಮಾಡಿ ಬಂದೆ ಹೋಗಿ. ಏನದು ಎದುರಿಗೆ ಐತಲ್ಲ ಅದೆಲ್ಲ ಮಾಡಿ ಬಂದೆ. ಬಾ ನಡಿ ನಡಿ ಅಕ್ಕ ಬರ್ತೀವಿ. ಈ ಮನೆಯೇ ನೋಡಿ ನಮ್ಮ ದೊಡ್ಡಮ್ಮ ನಂತರ ನಮ್ಮ ಆಂಟಿ ಇರೋ ಮನೆ ಬಂದು ಒಂದೇ ತಲಬಾಕ್ಲಿ. ಅಂದರೆ ಒಳಗಡೆ 2 ಮನೆ ಇದ್ದಾವೆ, ಅಂದರೆ ಬೇರೆ ಬೇರೆನೇ ಇದ್ದಾರೆ ನೋಡಿ. ತಲಬಾಕ್ಲಿ ಬಂದು ಒಂದೇ.
ಇವ್ರ ಮನೆಗೆ ಬಂದ ತಕ್ಷಣ ಮಧ್ಯಾಹ್ನ ಆಗಿತ್ತು. ಬಿಸಿ ಬಿಸಿ ಅಡುಗೆ ಎಲ್ಲ ರೆಡಿ ಇತ್ತು ನೋಡಿ. ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು, ಬಟ್ ವಿಡಿಯೋದೇನು ಮಾಡ್ಕೊಳ್ಳಿಲ್ಲ ನಾನು. ಅದಾದ ನಂತರ ಈಗ ಫೋಟೋ ವಿಡಿಯೋ ಮಾಡ್ತಾಯಿದ್ದಾರೆ ನೋಡಿ. ಏನು ಬ್ಲೂ ಕಲರ್ ಸಾರಿ ಹಾಕಿದ್ದಾರಲ್ಲ ಅವ್ರು ಬಂದು ನಮ್ಮ ಆಂಟಿ. ಈ ಕಡೆ ಕುತ್ಕೊಂಡಿದ್ದಾರಲ್ಲ ಲೆಫ್ಟಿಗೆ ಅವ್ರು ನಮ್ಮ ದೊಡ್ಡಮ್ಮ ನೋಡಿ. ನಮ್ಮ ಅಮ್ಮನ ಅಂದರೆ ನಮ್ಮ ತಾಯಿಯ ಅಕ್ಕ ತಂಗಿ ಇವರೆಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಜಾಯಿಂಟ್ ಇದ್ದಾರೆ ನೋಡಿ. ಏನೋ ಒಂದು ರೀತಿ ಖುಷಿ ಅನಿಸುತ್ತೆ ನೋಡಿ ಈ ರೀತಿ ಜಾಯಿಂಟ್ ಫ್ಯಾಮಿಲಿ ನೋಡೋದಕ್ಕೆ. ನೋಡ್ತಾ ಇರ್ಬೋದು ನಮ್ಮ ಅಣ್ಣ ಅಕ್ಕ, ಅಂದರೆ ಅಕ್ಕ ಆಗೋರು ಒಂದು ಕಡೆ ನಿಂತ್ಕೊಂಡು ಫೋಟೋ ಸೆಕ್ಷನ್ ಎಲ್ಲ ಆಯಿತು. ನಂತರ ಸೊಸೆಂದರು ಗಂಡು ಮಕ್ಕಳು ಎಲ್ಲ ಒಂಥರ ಫೋಟೋ ಸೆಕ್ಷನ್ ಆದ ನಂತರ ಈಗ ನಾವೆಲ್ಲರೂ ಸೇರಿ ಹೊರಡ್ತಾ ಇದ್ದೀವಿ. ಈಗೆಲ್ಲರೂ ಸೇರಿ ನಾವೀಗ ಹೋಗ್ತಾಯಿದ್ದೀವಿ ನೋಡಿ. ಸುಮಾರು 4 ಗಂಟೆ 5 ಗಂಟೆ ಆಗಿರ್ಬೋದು. ಇನ್ನು ನಮ್ಮ ವೈನಿಯವರ ತಾಯಿನ ಕೂಡ, ಅಂದರೆ ನಮ್ಮ ಅತ್ತೆಯವ್ರನ್ನ ಕೂಡ ಮಾತಾಡಿಸ್ಕೊಂಡು ನೆಕ್ಸ್ಟ್ ಒಂದು ಫಂಕ್ಷನಿಗೆ ಹೋಗ್ಬೇಕಾಗಿತ್ತು ನಾವು. ಬರ್ರಿ. ಯಾವ ದೇವ್ರು ಅಂದೇಣ? ಅಲ್ಲಿ ಅಲ್ಲಿ ಅವ್ರ ಮನೆಗೆ ಇದ್ದಿದ್ದ ಇಲ್ಲಿ ಬಸವಣ್ಣ. ಬರ್ರಿ ಅಮ್ಮ. ಐಶು ಈಗ ಲಿಂಗಸೂರಿಂದ ಚಾವಣಿಗೆ ಬಂದೀವಿ ನೋಡಿ. ಅಂದರೆ ನಮ್ಮ ವೈನಿ ಇದ್ದಾರಲ್ಲ ಅವ್ರ ತಾಯಿ ನೋಡಿ. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಈಗ ನಾವು ಮತ್ತೆ ರಿಟರ್ನ್ ಊರಿಗೆ ಹೋಗ್ತಾಯಿದ್ದೀವಿ. ಅವ್ರ ಮನೆಯಲ್ಲಿ ಕೂಡ ನಮಗೆ ಮಂಡಾಳು ಒಗ್ಗರಣೆ ಮಿರ್ಚಿ ಎಲ್ಲ ಮಾಡಿದ್ರು ನೋಡಿ. ತುಂಬ ಟೇಸ್ಟಿಯಾಗಿತ್ತು. ಬಟ್ ವಿಡಿಯೋ ಅದು ಯಾವುದೂ ಮಾಡ್ಕೊಳ್ಳಿಲ್ಲ ನಾನು. ಅದಾದ ನಂತರ ಹೇಳಿದ್ನಲ್ಲ ಸಿಂಧನೂರಿನಲ್ಲಿ ಇವ್ರನ್ನೂ ಕೂಡ ಮೀಟ್ ಆಗಿದ್ದೀನಂತ. ಹಿರಿಯವ್ರದ್ದು ಎಲ್ಲರದ್ದು ಒಂದು ಫೋಟೋ ವಿಡಿಯೋ ಒಂದು ಯೂಟ್ಯೂಬ್ನಲ್ಲಿ ಒಂದೇ ಇದರಲ್ಲಿ ಬರಲಿ ಅನ್ನೋದಕ್ಕಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರಿಗೆ ಬಂದು ಸ್ವಲ್ಪ ಬಿದ್ದಿದ್ರಂತ ಹೇಳಿದ್ನಲ್ಲ, ಒಂದು 2-3 ಹೊಲಿಗೆ ಬಿದ್ದಿದ್ವು ಅಂತ ನೋಡಿ. ಸ್ವಲ್ಪ ಏಜ್ ಆಗಿತ್ತಲ್ಲ, ಹಾಗಾಗಿ ಈಗ ಸ್ವಲ್ಪ ಆರಾಮಿದ್ದಾರೆ. ಹಾಗೆ ಹೇಳಿದ್ನೆಲ್ಲ ಫೋಟೋ ಕೂಡ ತೆಗ್ಸ್ಕೊಂಡು ಬಂದೆ. ನಮ್ಮ ವೈನಿಯವರ ತಾಯಿ ನೋಡಿ ಇವರು.